ನಾನಿಲ್ಲಿ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಈಗ 1 ಟೀ ಸ್ಪೂನ್ ಜೀರಿಗೆ ಹಾಕೋಣ, ಜೀರಾ ಸೀಡ್ಸ್. ಆನಂತರ 6 ಕ್ರಶ್ಡ್ ಬೆಳ್ಳುಳ್ಳಿ, ಗಾರ್ಲಿಕ್ ಹಾಕೊಳ್ಳೋಣ, ಗುದ್ದಿ ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ, ಕೆಂಪಾಗಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ. ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ಅನಿಯನ್ ಹಾಕೊಳ್ತೇನೆ. ಸ್ವಲ್ಪ ಇಲ್ಲಿ ಅನಿಯನ್ ಜಾಸ್ತಿ ಯೂಸ್ ಮಾಡಿದರೆ ಒಳ್ಳೆಯದಾಗ್ತದೆ. ಆನಿಯನ್ ಪುಲಾವ್ಗೆ ಮೇನ್ ಇಂಗ್ರೀಡಿಯೆಂಟೇ ಆನಿಯನ್, ಈರುಳ್ಳಿ. ಸೊ ಇಲ್ಲಿ ಈರುಳ್ಳಿ ಸ್ವಲ್ಪ ನಾವು ಜಾಸ್ತಿ ಯೂಸ್ ಮಾಡೋದು. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಈರುಳ್ಳಿ ಪಿಂಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಜಾಸ್ತಿ ಫ್ರೈ ಮಾಡ್ಬೇಕಂತಿಲ್ಲ, ಪಿಂಕ್ ಆದ್ರೆ ಸಾಕು. ಈರುಳ್ಳಿಲಿ ಪಿಂಕ್ ಆಗಿದೆ, ಗುಲಾಬಿ ಬಣ್ಣ ಬಂದಿದೆ. ಈಗ 1 ಮೀಡಿಯಂ ಸೈಜ್ ಟೊಮೆಟೊ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಅರ್ಧ ಟೀ ಸ್ಪೂನ್ ಅರಸಿನ ಟರ್ಮರಿಕ್, 1 ಟೀ ಸ್ಪೂನ್ ಮೆಣಸಿನ ಪುಡಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ನೀವು ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಕುಕ್ ಮಾಡಿದ ಅನ್ನ ಹಾಕೋಣ. ಒಂದು ಒಳ್ಳೆ ಮಿಕ್ಸ್ ಕೊಡುವ ನಾವು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಬೆಣ್ಣೆ ಬಟರ್ ತಗೊಂಡಿದ್ದೇನೆ. ಇದನ್ನು ಮೆಲ್ಟ್ ಮಾಡುವ. ಬೆಣ್ಣೆ ಮೆಲ್ಟ್ ಆಗಿದೆ ಸಾಕು, ಫ್ಲೇಮ್ ಆಫ್ ಮಾಡುವ. ಈಗ ನಾವು ಮೆಲ್ಟ್ ಮಾಡಿದ ಬೆಣ್ಣೆಯನ್ನು ಇದರ ಮೇಲೆ ಹಾಕೊಳ್ಳುವ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್. ಅಲ್ಲಿಗೆ ನಮ್ಮ ಆನಿಯನ್ ರೈಸ್ ರೆಡಿ ಆಗಿದೆ, ಆನಿಯನ್ ಪುಲಾವ್.